State on problem on preparation of contract account. You are requested to prepare contract account showing the profit on contract for the year ending 30th April 2021 from the following particulars. Let's take down items one by one. The problem. So you are asked to prepare contracted account and ascertain the profit. So let us see how contract account is to be prepared. Take down contracted account. Already we have studied the pro forma of contract accounts. What items are to be shown on debit side and what items are to be shown on credit side. That we have studied in our previous period. It means all expenses are to be debited to contract account and contract account is to be credited with material on hand or at site, plant at site, work in progress, under work in progress, work certified and work uncertified are to be shown. So let us begin. Amount debit and credit, particular and amount. Particulars and amount. Not account, amount. So always, if at all you want to undertake the contract, so it requires a material. First item is a material that is given in the problem. Materials sent to site is given. Materials sent to site. Site means where the work taking place. That is called the site. ಎಲ್ಲಿ ಕೆಲಸ ನಡೀತಾ ಇರುತ್ತೋ ಅಲ್ಲಿ ಅದಕ್ಕೆ ಸೈಟ್ ಅಂತ ಕರೀತಾರೆ. ಈಗ ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ. ಸೊ ಗೋಡೌನ್ ಬೇರೆ ಕಡೆ ಇರ್ತೈತಿ, ಅಲ್ಲಿಂದ ಮಟೀರಿಯಲ್ಸ್ ಅನ್ನ ಅಲ್ಲಿ ಕಳಿಸ್ತಾರೆ. ಎಲ್ಲಿ ಕೆಲಸ ನಡೀತೈತಿ ಅಲ್ಲಿಗೆ. ಸೊ ಆ ಮಟೀರಿಯಲ್ಸ್ ಎಷ್ಟು ಕಳಿಸಿದ್ದಾರೆ ಅನ್ನೋದು ಕೊಟ್ಟಿದ್ದಾರೆ, ಅದನ್ನು ತೆಗೆದುಕೊಳ್ಬೇಕು. ಎಸ್, ಹೌ ಮಚ್ ಇಸ್ ದ ಮಟೀರಿಯಲ್ ಸೆಂಟ್ ಟು ಸೈಟ್? 32,250. So 32,250 is the material sent to site. Then after material, next item is labor or wages. Here labor is given. Labor engaged on site is given. So while writing the labor, once verify, check whether outstanding wages or outstanding labor is given in the problem or not. ಲೇಬರ್ ಕಡೆ ಬರೋಕ್ಕಿಂತ ಅಥವಾ ವೇಜಸ್ ಬರೋಕ್ಕಿಂತ ಪೂರ್ವದಲ್ಲಿ ಒಂದ್ಸಲ ಪ್ರಾಬ್ಲಮ್ ಅನ್ನ ನೋಡ್ಕೊಳ್ರಿ. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಲೇಬರ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ಔಟ್ಸ್ಟ್ಯಾಂಡಿಂಗ್ ಲೇಬರ್ ಅಥವಾ ವೇಜಸ್ ಅನ್ನ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ರೆ, ಲೇಬರ್ ಕೊಟ್ಟಿರ್ತಾರ ಅಥವಾ ವೇಜಸ್ ಅಂತ ಕೊಟ್ಟಿರ್ತಾರ, ಅದನ್ನ ಇನ್ನರ್ ಕಾಲಮ್ ನಲ್ಲಿ ಬರಿಬೇಕು. ಹೌ ಮಚ್ ಇಸ್ ದ ಲೇಬರ್? 27,400. Yes, outstanding labor or wages? Outstanding wages, labor and wages are one and same. So that is to be added. Add outstanding wages. Outstanding wages is to be added to labor. How much is the outstanding wages? 900. So 27,400 plus 900. 28,300 is the labor. Is it clear? While writing the wages or labor, once we should check with the problem whether outstanding is given or not.
ಔಟ್ಸ್ಟ್ಯಾಂಡಿಂಗ್ ಅಂತ ಕೊಡ್ತಾರೆ, ಪೇಯಬಲ್ ಅಂತ ಕೊಡ್ತಾರೆ, ಡ್ಯೂ ಅಂತ ಕೊಡ್ತಾರೆ. ಪೇಯಬಲ್, ಡ್ಯೂ, ಔಟ್ಸ್ಟ್ಯಾಂಡಿಂಗ್ ಆರ್ ಒನ್ ಅಂಡ್ ದ ಸೇಮ್, ಎಲ್ಲ ಒಂದೇ. ಮತ್ತೆ ಔಟ್ಸ್ಟ್ಯಾಂಡಿಂಗ್ ಹೇಳಿದ್ದೀರಿ ಸರ್, ಪೇಯಬಲ್ ಕೊಟ್ಟಿದ್ದಾರೆ ಏನ್ ಮಾಡ್ಬೇಕ್ರಿ, ಡ್ಯೂ ಕೊಟ್ಟಿದ್ದಾರೆ, ಡ್ಯೂ ಅಂದ್ರೂ ಒಂದೇ, ಔಟ್ಸ್ಟ್ಯಾಂಡಿಂಗ್ ಅಂದ್ರೂ ಒಂದೇ, ಪೇಯಬಲ್ ಅಂದ್ರೂ ಒಂದೇ. ರೈಟ್. ಇದಾದ ನಂತರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಐತೆ ನೋಡಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದಕ್ಕೂ ಔಟ್ಸ್ಟ್ಯಾಂಡಿಂಗ್ ಐತೆ ಇಲ್ಲ ನೋಡಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ನರ್ ಕಾಲಮ್ನಲ್ಲಿ ಬರೀರಿ. ಅವು ಮತ್ತಿಂದ ಡೈರೆಕ್ಟ್ ಎಕ್ಸ್ಪೆನ್ಸಸ್ 1200, ರೈಟ್. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ rupees 100, right, 1300 is the direct expenses. ಮತ್ತೆ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಐತೆ ನೋಡಿ. ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಬರೀರಿ. ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಎಷ್ಟಿದೆ ನೋಡಿ. ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಇಲ್ಲ, ಔಟ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಡೈರೆಕ್ಟ್ ಔಟರ್ ಕಾಲಮ್ ನೋಡ್ಬೇಕು. 1625 ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್. ದೆನ್ ಪ್ಲಾಂಟ್ ಐತೆ ನೋಡಿ. ಆನ್ 30th ಏಪ್ರಿಲ್ ಅಂತ ಕೊಟ್ಟಿದ್ದಾರೆ. ಪ್ಲಾಂಟ್ ಇನ್ಸ್ಟಾಲ್ ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ ಹೇಳಿ ಪ್ಲಾಂಟ್ ಇನ್ಸ್ಟಾಲ್ಡ್? ಪ್ಲಾಂಟ್ ಇನ್ಸ್ಟಾಲ್ಡ್ ಅಂತ ಕೊಡ್ತಾರೆ ಅಥವಾ ಇಶ್ಯೂಡ್ ಅಂತ ಕೊಡ್ತಾರೆ. ಪ್ಲಾಂಟ್ ಇನ್ಸ್ಟಾಲ್ಡ್ ಆರ್ ಪ್ಲಾಂಟ್ ಇಶ್ಯೂಡ್ ಟು ದ ಸೈಟ್ ಅಂತ ಕೊಡ್ತಾರೆ. ಅದನ್ನ ಹೇಳ್ಕೊಡಿ. ಅದಿರಲಿ, ಅದು ಹೇಳ್ತೀನಿ. ಈಗ ಪ್ಲಾಂಟ್ ಇನ್ಸ್ಟಾಲ್ಡ್ ಬರೀರಿ. ಹೌ ಮಚ್ ಇಸ್ ದ ಪ್ಲಾಂಟ್ ಇನ್ಸ್ಟಾಲ್ಡ್? 5650. ದಿಸ್ ಇಸ್ ಪ್ಲಾಂಟ್ ಇನ್ಸ್ಟಾಲ್ಡ್. ಇನ್ನೊಂದು ವ್ಯಾಲ್ಯೂ ಆಫ್ ಪ್ಲಾಂಟ್ ಆನ್ 30th April 2021 ಕೊಟ್ಟಿದ್ದಾರಲ್ಲ, ದಟ್ ಇಸ್ ದ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್. ಆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅನ್ನ ಕ್ರೆಡಿಟ್ ಸೈಡ್ ಬರೀಬೇಕು. ಪ್ಲಾಂಟ್ ಎಟ್ ಸೈಡ್ ಅಂತ ಹೇಳಿ ಪ್ರೊಫಾರ್ಮದ ಬರ್ಕೊಂಡಿದ್ದೀರಿ. ಲಾಸ್ಟ್ ಬರೆಯೋದು ಕಡೆಗೆ ಬರೆಯೋದು. ಫಸ್ಟ್ ಈಗ ಡೆಬಿಟ್ ಸೈಡ್ ಎಲ್ಲ ಮುಗಿಸ್ಕೊಳ್ಳಿ ಅಲ್ವಾ. ಪ್ಲಾಂಟ್ ಎಟ್ ಸೈಡ್ 5650. Is it clear? So this is the plant installed or issued to the site ಅಂತೇಳಿ. ಸೈಟ್ ನಲ್ಲಿ ಇನ್ಸ್ಟಾಲ್ ಮಾಡಿರೋದು ಅಥವಾ ಓಪನಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂತೇಳಿ. ಇಷ್ಟೊಂದು ಅಮೌಂಟ್ ಪ್ಲಾಂಟ್ ಅನ್ನ ನಾವು ಸೈಟ್ ನಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಇದರಲ್ಲಿ ಕ್ಲೋಸಿಂಗ್ ವ್ಯಾಲ್ಯೂ ಎಷ್ಟು ಅಂತೇಳಿ ಅದನ್ನ ಕೊಟ್ಟಿದ್ರೆ ಕ್ರೆಡಿಟ್ ಸೈಡ್ ಬರೀಬೇಕು. ಇಟ್ ಇಸ್ ಕ್ಲಿಯರ್? ರೈಟ್. ನೆಕ್ಸ್ಟ್ ಈಗ ನಿಮ್ಮ ಪ್ರೋಫಾರ್ಮದಲ್ಲಿ ಏನಿದೆ ಅಂತಂದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರ್ತಿದೆ. ಪ್ಲಾಂಟ್ ಲಾಸ್ಟ್, ಮಟೀರಿಯಲ್ ಲಾಸ್ಟ್ ಅಲ್ವಾ. ಪ್ಲಾಂಟ್ ಲಾಸ್ಟ್, ಮಟೀರಿಯಲ್ ಲಾಸ್ಟ್ ಐತೆ ನೋಡ್ರಿ. ಇಲ್ಲ, ಪ್ಲಾಂಟ್ ಲಾಸ್ಟ್ ಆರ್ ಮಟೀರಿಯಲ್ ಲಾಸ್ಟ್ ಐತೆ ನೋಡ್ರಿ. ಪ್ರಾಬ್ಲಮ್ ಅಲ್ಲಿ ಮಟೀರಿಯಲ್ ಲಾಸ್ಟ್ ಅಂತ ಐತಿ ನೋಡಿ. ಮಟೀರಿಯಲ್ ಆನ್ ಹ್ಯಾಂಡ್ ಅಂತ ಹೇಳಿದೆ. ಮಟೀರಿಯಲ್ ಆನ್ ಹ್ಯಾಂಡ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್. ಎಲ್ಲಾ ಕ್ಲೋಸಿಂಗ್ ಸ್ಟಾಕ್ ಅನ್ನು ಕ್ರೆಡಿಟ್ ಸೈಡ್ ಬರೀಬೇಕು. ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ ಬರೀಬೇಕು. ದೆನ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಬರೀಬೇಕು. ಎಲ್ಲ ಈ ಕಡೆನೇ ಬರೀಬೇಕು. ಸೊ ಅದಕ್ಕಿಂತ ಪೂರ್ವದಲ್ಲಿ ನೀವು ಪ್ಲಾಂಟ್ ಲಾಸ್ಟ್ ಇಲ್ಲ, ಮಟೀರಿಯಲ್ ಲಾಸ್ಟ್ ಇಲ್ಲ, ಪ್ಲಾಂಟ್ ರಿಟರ್ನ್ ಇಲ್ಲ. ರೈಟ್, ಬರೀರಿ. ಮಟೀರಿಯಲ್ ಆನ್ ಹ್ಯಾಂಡ್. ಮಟೀರಿಯಲ್ ಆನ್ ಹ್ಯಾಂಡ್ ಎಷ್ಟಿದೆ ನೋಡ್ರಿ. ಮಟೀರಿಯಲ್ ಆನ್ ಹ್ಯಾಂಡ್ 700. ಇದರ ಅರ್ಥ ಏನಂತಂದ್ರೆ ನೀವು ಮಟೀರಿಯಲ್ಸ್ ಎಷ್ಟು ಬಳಸಿದಿರಿ, ಈ ಕಾಂಟ್ರಾಕ್ಟ್ ಗೆ ಎಷ್ಟು ಕಳಿಸ್ಕೊಟ್ಟಿದ್ರಿ? 32,250 rupees ಮಟೀರಿಯಲ್ಸ್ ಅನ್ನ ನಾವು ಪರ್ಚೇಸ್ ಮಾಡಿದ್ವಿ ಈ ಕಾಂಟ್ರಾಕ್ಟ್ ಕೆಲಸ ಮಾಡ್ಲಿಕ್ಕೆ. ಇದರಲ್ಲಿ ಎಷ್ಟು ಮಟೀರಿಯಲ್ ಉಳಿದಿದೆ? ಸೊ ಉಳಿದಿದ್ದನ್ನ ಈ ಕಡೆ ಬರೀಬೇಕು, ಖರೀದಿ ಮಾಡಿದ್ದನ್ನ ಈ ಕಡೆ ಬರೀಬೇಕು. ಇದಾಗ ಇಷ್ಟು 32,250 ನಲ್ಲಿ 700 rupees ಮಟೀರಿಯಲ್ಸ್ ಉಳಿದಿದ್ದಾವೆ ಅಂದ್ರೆ ಎಷ್ಟು ಖರ್ಚು ಅನ್ನೋದಷ್ಟ ಗೊತ್ತಾಗುತ್ತೆ ನಮಗೆ. ಸೊ ಅದರಿಂದ ಮಟೀರಿಯಲ್ ಆನ್ ಹ್ಯಾಂಡ್ ಅಂತ ಕೊಡ್ತಾರೆ, ಅಥವಾ ಎಟ್ ಸೈಟ್ ಅಂತ ಕೊಡ್ತಾರೆ, ಅಥವಾ ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ ಅಂತ ಕೊಡ್ತಾರೆ, ಅಥವಾ ಡೇಟ್ ಕೊಡ್ತಾರೆ. ಕ್ಲೋಸಿಂಗ್ ಡೇಟ್ ಕೊಡ್ತಾರೆ. ಡೇಟ್ ಕೊಟ್ಟರೆ ಕ್ಲೋಸಿಂಗ್ ಅಂತ ಟ್ರೀಟ್ ಮಾಡ್ಕೋಬೇಕು. 31st ಅಂತ ಕೊಡ್ತಾರೆ ಡಿಸೆಂಬರ್, 31st ಮಾರ್ಚ್ ಅಂತ ಕೊಡ್ತಾರೆ. ಅದ್ರ ಮೇಲೆ ಈಗ 30th ಏಪ್ರಿಲ್ ಅಂತ ಕೊಟ್ಟಿದ್ದಾರೆ. 30th ಏಪ್ರಿಲ್ ಅಂದ್ರೆ ಕ್ಲೋಸಿಂಗ್ ಡೇಟ್ ಅಂತ ಹೇಳಿ. ಸೊ
ಸೊ ಮಟೀರಿಯಲ್ ಆನ್ ಹ್ಯಾಂಡ್. ಅದೇ ರೀತಿಯಾಗಿ ಬೈ ಪ್ಲಾಂಟ್ ಆನ್ 30th April 2021 ಅಂತ ಕೊಟ್ಟಿದ್ದಾರೆ ನೋಡಿ. ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂತ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ಪ್ಲಾಂಟ್ ಆನ್ 30th 2021. 4,100 closing value. Right. Next to ಇದಾದ್ಮೇಲೆ ಬೈ ನೋಡಿ ಕೆಲವೊಂದು ಈ ಪ್ರಾಬ್ಲಮ್ ನೊಳಗೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಕೊಟ್ಬಿಟ್ಟಿರ್ತಾರೆ. ಪ್ಲಾಂಟ್ ಅಟ್ ಸೈಟ್ ಅಂತ ನೀವು ಪ್ರೊಫಾರ್ಮಾದಾಗ ಬರ್ಕೊಂಡಿದ್ದೀರಿ. ಕ್ರೆಡಿಟ್ ಸೈಡ್ ಪ್ಲಾಂಟ್ ಅಟ್ ಸೈಟ್ ಅಂದ್ರೆ ಒಂದೇ, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂದ್ರೆ ಒಂದೇ. ಇದನ್ನ ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ ಒಳಗೆ. ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಇದನ್ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ಏನು ಅನ್ನೋದು ನಾನು ನಿಮ್ಗೆ ಹೇಳಿದ್ದೀನಿ. ಪ್ಲಾಂಟ್ ಅಟ್ ಸೈಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿ. ಕ್ಯಾಲ್ಕುಲೇಷನ್ ಆಫ್ ಪ್ಲಾಂಟ್ ಅಟ್ ಸೈಟ್ ಅಂತ ತಗೊಂಡಿದ್ದೀರಿ. ಪ್ಲಾಂಟ್ ಇನ್ಸ್ಟಾಲ್ ತಗೊಂಡಿದ್ದೀರಿ. ಅದರಲ್ಲಿ ಲೆಸ್ ಪ್ಲಾಂಟ್ ಲಾಸ್ಟ್, ಪ್ಲಾಂಟ್ ಸೋಲ್ಡ್, ಪ್ಲಾಂಟ್ ರಿಟರ್ನ್, ಪ್ಲಾಂಟ್ ಟ್ರಾನ್ಸ್ಫರ್ಡ್ ಎಲ್ಲ ಲೆಸ್ ಮಾಡಿದ್ಮೇಲೆ ಬಂದ ಅಮೌಂಟ್ ನಲ್ಲಿ ಡೆಪ್ರಿಸಿಯೇಷನ್ ಲೆಸ್ ಮಾಡಿದ್ದೀರಿ. ಅದು ನೆನ್ಪಿಟ್ಕೊಳ್ಳಿ. ಅದನ್ನು ಬರ್ಕೊಂಡಿದ್ದೀರಿ, ನೋಟ್ಸ್ ಮಾಡ್ಕೊಂಡಿದ್ದೀರಿ. ಸರಿ, ಪ್ಲಾಂಟ್ ಅಟ್ ಸೈಟ್ ಈಗ ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕ್ಲೋಸಿಂಗ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇದು ಕೊಡ್ಲಿಲ್ಲಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ದಾಗ ಹೆಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಹೇಳ್ತೀವಿ. ಇದು ಮೊದಲೇ ಪ್ರಾಬ್ಲಮ್ ಆಗಿರೋದ್ರಿಂದ ಸಿಂಪಲ್ ಪ್ರಾಬ್ಲಮ್ ಅನ್ನು ನಾನು ನಿಮಗೆ ಸಾಲ್ವ್ ಮಾಡ್ತಾ ಇದ್ದೇನೆ. ರೈಟ್. ಇದಾದ ನಂತರ ಬೈ ವರ್ಕ್ ಇನ್ ಪ್ರೋಗ್ರೆಸ್. ಬೈ ವರ್ಕ್ ಇನ್ ಪ್ರೋಗ್ರೆಸ್. ಈ ವರ್ಕ್ ಇನ್ ಪ್ರೋಗ್ರೆಸ್ ನಲ್ಲಿ ಎರಡು ಐಟಮ್ ತೋರಿಸಬೇಕು. ವರ್ಕ್ ಸರ್ಟಿಫೈಡ್ ಅಂಡ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಅಂದ್ರೆ ಏನು ಅನ್ನೋದು ಹೇಳಿದ್ದೀನಿ ನಾನು ನಿಮಗೆ. ವರ್ಕ್ ಡನ್ ಅಂಡ್ ಸರ್ಟಿಫೈಡ್ ಬೈ ದ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ಅಂತ. ವರ್ಕ್ ಅನ್ಸರ್ಟಿಫೈಡ್ ಅಂತಂದ್ರೆ ವರ್ಕ್ ಡನ್ ಕಂಪ್ಲೀಟೆಡ್ ಬಟ್ ನಾಟ್ ಸರ್ಟಿಫೈಡ್. ಅದೆಲ್ಲ ಮೀನಿಂಗ್ ಎಲ್ಲ ಹೇಳಿದ್ದೀನಿ ನಿಮಗೆ. ಸೊ ಈಗ ವರ್ಕ್ ಸರ್ಟಿಫೈಡ್ ಎಷ್ಟಿದೆ ನೋಡಿ. ಇನ್ನರ್ ಕಾಲಮ್ ನಲ್ಲಿ ಬರ್ಕೊಳ್ಳಿ. 71,500 ಇನ್ನರ್ ಕಾಲಮ್ ನಲ್ಲಿ ವರ್ಕ್ ಸರ್ಟಿಫೈಡ್. ನೆಕ್ಸ್ಟ್ ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿದ್ದಾರೆ ನೋಡ್ರಿ. ನಾಟ್ ಸರ್ಟಿಫೈಡ್ ಅಂತಿದೆ ನೋಡ್ರಿ. ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ಅಂತ ಇದೆಯಲ್ಲ. ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ 1,700. ವರ್ಕ್ ಅನ್ಸರ್ಟಿಫೈಡ್ ಅಂತಾರೆ ಅಥವಾ ಬಟ್ ನಾಟ್ ಸರ್ಟಿಫೈಡ್ ಆಲ್ ಆರ್ ಒನ್ ಅಂಡ್ ಸೇಮ್ 1,700. ಇವೆರಡನ್ನು ಕೂಡಿಸಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರ್ತೀರ. ಅದ್ರ ಮುಂದೆ ಬರೀರಿ 73,200. ನೋಡಿ ಏನಾರ ಐಟಮ್ಸ್ ಬಿಟ್ಟಿವೆಲ್ಲ ಈಗ. ಎಕ್ಸೆಪ್ಟ್ ಕಾಂಟ್ರಾಕ್ಟ್ ಪ್ರೈಸ್ ಅಲ್ವಾ. ಕಾಂಟ್ರಾಕ್ಟ್ ಪ್ರೈಸ್ ಮತ್ತು ಕ್ಯಾಶ್ ರಿಸೀವ್ಡ್ ಅವೆರಡನ್ನ ಬಿಟ್ಟು ಕಾಂಟ್ರಾಕ್ಟ್ ಪ್ರೈಸ್ ಮತ್ತು ಕ್ಯಾಶ್ ರಿಸೀವ್ಡ್ ಏನದಾವಲ್ಲ ಅವು ಈ ಕಾಂಟ್ರಾಕ್ಟ್ ಅಕೌಂಟಿಗೆ ಬರೋದಿಲ್ಲ. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಇರೋದ್ರಿಂದ ಇಲ್ಲೇ ಬರೋದಿಲ್ಲ. ರೈಟ್. ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಅದನ್ನ ಬರೀ. ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಬೈ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಅಂತ ಬರೀರಿ. ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ₹200. ರಿಟರ್ನ್ ಟು ಸ್ಟೋರ್ಸ್ ವಾಪಸ್ ಕಳಿಸಿರೋದು. ರಿಟರ್ನ್ ಟು ಸ್ಟೋರ್ಸ್ ವಾಪಸ್ ಕಳಿಸಿರೋದು. ಸೊ ವಾಪಸ್ ಕಳಿಸಿದ್ದು ಇಲ್ಲಿ ಬರೀಬೇಕು. ಹಾಗಾದ್ರೆ ನೋಡಿ 32,250 ರೂಪಾಯಿ ಮಟೀರಿಯಲ್ಸ್ ಖರೀದಿ ಮಾಡಿದ್ವಿ. ಅದರಲ್ಲಿ ಈಗ ಉಳಿದಿರೋದಷ್ಟು 700 ರೂಪಾಯಿ ಮಟೀರಿಯಲ್ಸ್ ಉಳಿದಿದೆ. 200 ರೂಪಾಯಿ ಮಟೀರಿಯಲ್ ಏನ್ ಮಾಡಿದ್ದೇವೆ ವಾಪಸ್ ಕಳಿಸಿದ್ದೇವೆ. ಹಾಗಾದ್ರೆ ಖರೀದಿ ಮಾಡಿ ಈ ಕಡೆ ಬರೀತೇವೆ. ವಾಪಸ್ ಕಳಿಸಿರೋದಾಗ್ಲಿ ಅಥವಾ ಉಳಿದಿರೋದಾಗ್ಲಿ ಅಥವಾ ಟ್ರಾನ್ಸ್ಫರ್ ಮಾಡಿರೋದಾಗ್ಲಿ, ಬೇರೆ ಕಾಂಟ್ರಾಕ್ಟಿಗೆ ಟ್ರಾನ್ಸ್ಫರ್ ಮಾಡಿರೋದಾಗ್ಲಿ ಅಥವಾ ಸೇಲ್ ಮಾಡಿದ್ರೆ ಮಟೀರಿಯಲ್ ಪಾರ್ಟ್ ಆಫ್ ದ ಮಟೀರಿಯಲ್ ಸೋಲ್ಡ್ ಅಂತ ಹಂಗೇನಾದ್ರು ಕೊಟ್ರೆ ಅವನ್ನೆಲ್ಲ ಯಾವ ಕಡೆ ತೋರಿಸ್ಕೊಳ್ಬೇಕು ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಈಗೇನ್ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ಕ್ಲೋಸ್ ಮಾಡಿ. ಸಾಮಾನ್ಯವಾಗಿ ಕ್ರೆಡಿಟ್ ಸೈಡ್ ಹೆಚ್ಚಿಗೆ ಇರ್ತೈತಿ. ಯಾವಾಗ ಅಂತ ಹೇಳಲ್ಲ, ಯೂಸ್ವಲಿ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ ಎಷ್ಟಾಗುತ್ತೆ 78,200. ಕ್ರೆಡಿಟ್ ಸೈಡ್ ಹೆಚ್ಚಿಗೆ ಇದೆ 78,200. ಇಲ್ಲೂ ಸಹಿತ 78,200 ಬರೀರಿ. 78,200 ಬರೀರಿ.
ಬಟ್ ಇಲ್ಲಿ ಅಷ್ಟು ಆಗೋದಿಲ್ಲ, ಡಿಫ್ರೆನ್ಸ್ ಬರುತ್ತೆ. 9075. ಆ ಡಿಫ್ರೆನ್ಸ್ ಅಮೌಂಟ್ ಅನ್ನ ನೋಷನಲ್ ಪ್ರಾಫಿಟ್ ಅನ್ಬೇಕು, ನೋಷನಲ್ ಪ್ರಾಫಿಟ್ ಅನ್ಬೇಕು. ಬ್ಯಾಲೆನ್ಸಿಂಗ್ ಫಿಗರ್ ನೋಷನಲ್ ಪ್ರಾಫಿಟ್, ನೋಷನಲ್ ಪ್ರಾಫಿಟ್ ಅನ್ಬೇಕು. ಎಷ್ಟಿದೆ ನೋಡ್ರಿ ನೋಷನಲ್ ಪ್ರಾಫಿಟ್? 9075. So 9075 is the notional profit. ಬರೆಯುವಾಗ ಬಹಳ ಹುಷಾರಾಗಿ ಬರೀರಿ. ಇದನ್ನ ನ್ಯಾಷನಲ್ ಮಾಡಬೇಡ್ರಿ, ಎನ್ ಬರಿಬೇಡ್ರಿ. NOTIONL ನೋಷನಲ್ ಅಂತಂದ್ರೆ ಕಾಲ್ಪನಿಕ ಅಥವಾ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ನಮ್ಗೆ ರಿಯಲ್ ಪ್ರಾಫಿಟ್ ಯಾವಾಗ ಗೊತ್ತಾಗ್ತೈತೆ ಅಂತ ನಾನು ಹೇಳಿದ್ದೀನಿ ಹಿಂದಿನ ತರಗತಿನಲ್ಲಿ ಅಲ್ವಾ. ಎಲ್ಲ 3 ವರ್ಷ ಕಾಂಟ್ರಾಕ್ಟ್ ಇತ್ತಪ್ಪ ಅಂತಂದ್ರೆ ಲಾಸ್ಟ್ ಇಯರ್ 3ನೇ ವರ್ಷಕ್ಕೆ ನಮ್ಗೆ ರಿಯಲ್ ಪ್ರಾಫಿಟ್ ಬರ್ತದೆ. ಫಸ್ಟ್ ಇಯರ್ ನಲ್ಲಿ ಪ್ರಾಫಿಟ್ ಬಂದಿರ್ತೈತೆ, ಅದನ್ನ ನಾವು ರಿಯಲ್ ಪ್ರಾಫಿಟ್ ಅನ್ನೋದಿಲ್ಲ. ಆ ಪೂರ್ತಿ ಪ್ರಾಫಿಟ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟು ಟ್ರಾನ್ಸ್ಫರ್ ಮಾಡಕ್ ಬರೋದಿಲ್ಲ. ಅದರಿಂದ ಅದಕ್ಕೆ ಏನನ್ಬೇಕು? ನೋಷನಲ್ ಪ್ರಾಫಿಟ್ ಅನ್ಬೇಕು. ಇಷ್ಟು ಬಂದ್ಮೇಲೆ ಈಗ ಇಲ್ಲಿ ಈ ನೋಷನಲ್ ಪ್ರಾಫಿಟ್ ಅನ್ನ ಬ್ರಾಟ್ ಡೌನ್ ಮಾಡ್ಕೊಳ್ಳಿ. ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್ ಬರೀರಿ. ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್ ಮಾಡಿ. By notional profit brought down. How much? 9075. 9075. ಈಗೇನ್ ಮಾಡ್ಬೇಕಂತಂದ್ರೆ ಈ ನೋಷನಲ್ ಪ್ರಾಫಿಟ್ ನಲ್ಲಿ ಪಾರ್ಟ್ ಆಫ್ ದ ನೋಷನಲ್ ಪ್ರಾಫಿಟ್ should be transferred to profit and loss account, and remaining part is to be transferred to reserve. So to profit and loss account. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೀರಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಿಮಗೆ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೀವಿ ಟ್ರೀಟ್ಮೆಂಟ್ ಆಫ್ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂತೇಳಿ. ಟ್ರೀಟ್ಮೆಂಟ್ ಆಫ್ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂತೇಳಿ ಒಂದು ಚಾರ್ಟ್ ಬರ್ಸಿದೆ ನಿಮಗೆ. ಟ್ರೀಟ್ಮೆಂಟ್ ಆಫ್ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಥವಾ ನೋಷನಲ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮೊದಲನೇದು ಏನೇನು ಹೇಳಿದ್ದೀನಿ ನೋಡ್ರಿ, 2 ಕಾಲಮ್ ಇದಾವೆ. If the quantum of work certified is less than 1/4 of the contract price, work certified 1/4 of contract price ಗಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ ಕ್ಯಾರಿ ಡೌನ್ ಅಂತ ಬರೀಬೇಕು. ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸಿನ 1/4 ಗಿಂತ ಹೆಚ್ಚಿಗೆ ಇದ್ದು ಹಾಫ್ ಗಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ 1/3 ಫಾರ್ಮುಲಾ ಅಪ್ಲೈ ಮಾಡ್ಬೇಕಂತ ಹೇಳಿದ್ದೀನಿ ಅಲ್ವಾ. ಒಂದು ವೇಳೆ ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸಿನ ಹಾಫ್ ಗಿಂತ ಹೆಚ್ಚಿಗೆ ಇತ್ತು ಅಂತಂದ್ರೆ 2/3 ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಹೇಳಿದ್ದೀವಿ ಅಲ್ವಾ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಿಮಗೆ 1/3 ಫಾರ್ಮುಲಾ ಯೂಸ್ ಮಾಡಬೇಕು ಅಥವಾ 2/3 ಫಾರ್ಮುಲಾ ಯೂಸ್ ಮಾಡಬೇಕು. 1/3 ಫಾರ್ಮುಲಾ ಯೂಸ್ ಮಾಡಬೇಕು, 2/3 ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದನ್ನ 2 ಐಟಮ್ ಅನ್ನ ಕಂಪೇರ್ ಮಾಡಬೇಕು. ಅದನ್ನ 1/3 ಅಪ್ಲೈ ಮಾಡಬೇಕು, 2/3 ಅಪ್ಲೈ ಮಾಡಬೇಕು ಅನ್ನೋದಕ್ಕೆ 2 ಐಟಮ್ ಅನ್ನ ಕಂಪೇರ್ ಮಾಡ್ರಿ. ಒಂದು ಕಾಂಟ್ರಾಕ್ಟ್ ಪ್ರೈಸ್, 1 lakh. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ ಹೇಳ್ರಿ? 1 lakh. 1 lakh ಇದೆ. ಕಾಂಟ್ರಾಕ್ಟ್ ಪ್ರೈಸ್ 1 lakh ಇದೆ. ದೆನ್ ವರ್ಕ್ ಸರ್ಟಿಫೈಡ್, ವರ್ಕ್ ಸರ್ಟಿಫೈಡ್ 71,500. ಯಾವಾಗಲೂ ಇವೆರಡನ್ನ ಕಂಪೇರ್ ಮಾಡಬೇಕು. ನಾವು ಈ ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದಕ್ಕೆ 1/3 ಫಾರ್ಮುಲಾ ಯೂಸ್ ಮಾಡಬೇಕು ಅಥವಾ 2/3 ಫಾರ್ಮುಲಾ ಯೂಸ್ ಮಾಡಬೇಕು ಅಥವಾ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರೀಬೇಕು ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ನಾವೇನ್ ಬರೀಬೇಕು? ಏನೇನು ಕಂಪೇರ್ ಮಾಡಬೇಕು? ಕಾಂಟ್ರಾಕ್ಟ್ ಪ್ರೈಸ್, ವರ್ಕ್ ಸರ್ಟಿಫೈಡ್ ಈ ತರ ಬರ್ಕೊಂಡು ಈಗ ಏನ್ ಡಿಸಿಷನ್ ತಗೊಳ್ಬೇಕಂತಂದ್ರ ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸಿನ ಹಾಫ್ ಇದೆನೋ, ಹಾಫ್ ಗಿಂತ ಹೆಚ್ಚಿಗೆ ಇದೆನೋ, 1/4 ಇದೆನೋ, 1/4 ಗಿಂತ ಹೆಚ್ಚಿಗೆ ಇದೆನೋ, 1/4 ಗಿಂತ ಕಡಿಮೆ ಇದೆನೋ, ಯಾವ್ದು ಹೇಳ್ರಿ? ವರ್ಕ್ ಸರ್ಟಿಫೈಡ್. ಯಾವುದು? ವರ್ಕ್ ಸರ್ಟಿಫೈಡ್. ಈ ವರ್ಕ್ ಸರ್ಟಿಫೈಡ್ ಅನ್ನ ಎದಕ್ಕೆ ಕಂಪೇರ್ ಮಾಡಬೇಕು? ಕಾಂಟ್ರಾಕ್ಟ್ ಪ್ರೈಸ್ ಕಂಪೇರ್ ಮಾಡಿ ಡಿಸಿಷನ್ ತಗೊಳ್ಬೇಕು. ಏನ್ ಡಿಸಿಷನ್? ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸಿನ ಎಷ್ಟಿದೆ ಅನ್ನಕ್ಕೆ 1/4 ಇದೆನೋ,
1/4 ಗಿಂತ ಹೆಚ್ಚಿಗೆ ಇದೆ, ಹಾಫ್ ಗಿಂತ ಕಡಿಮೆ ಇದೆನೋ, ಹಾಫ್ ಇದೆನೋ ಅಥವಾ ಹಾಫ್ ಗಿಂತ ಹೆಚ್ಚಿಗೆ ಇದೆನೋ ಅರ್ಥ ಆಗುತ್ತಲ್ಲ ನಿಮ್ಗೆ ಈಗ. ಹಾಗಾದ್ರೆ ಈಗ ಒಂದ್ ಕ್ಯಾಲ್ಕುಲೇಷನ್ ನೋಡಿ. ಈಗ 1 lakh rupees ಕಾಂಟ್ರಾಕ್ಟ್ ಪ್ರೈಸ್ ಇದೆ, ಇದರ ಅರ್ಧ ಅಂದ್ರೆ ಎಷ್ಟು? 50,000. ಹಾಗಾದ್ರೆ ಇಲ್ಲಿ ಎಷ್ಟಿದೆ ವರ್ಕ್ ಸರ್ಟಿಫೈಡ್? 71,500 ಇದೆ. ಹಾಗಾದ್ರೆ ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸ್ ಇನ ಹಾಫ್ ಗಿಂತ ಹೆಚ್ಚಿಗೆ ಇದೆನೇನು? Work certified is more than half of the contract price. When the work certified is more than half of the contract price, 2/3 formula is to be used. 2/3 formula use ಮಾಡಬೇಕು. ಬರ್ಕೊಳ್ಳಿ. Profit to be transferred to profit and loss account. Note ಬರ್ಕೊಳ್ಳಿ. Profit to be transferred to profit and loss account. Profit to be transferred to profit and loss account. Profit to be transferred to profit and loss account. ಇಲ್ಲಿ ಬರೀರಿ. Work certified is more than half of contracted price. Work certified is more than half of a contracted price. Hence 2/3 formula is used. 2/3 formula is to be used. 2/3 formula. ಈಗ ಬರೀರಿ. Profit to profit and loss account. Profit to profit and loss account is equal to profit to profit and loss account is equal to notional profit NP, not net profit, not a national profit. Here in the contract account notional ಇದು ಮಾಡ್ಕೊಳ್ಳಿ, ನೀವು ರೂಢಿ ಮಾಡ್ಕೊಳ್ಳಿ. Notional profit into 2/3 into cash received divided by work certified. Notional profit into 2/3 into cash received divided by work certified. ಎಲ್ಲ ಗೊತ್ತಿದಾವ ನಮ್ಗೀಗ. What is the notional profit? 9,000. ಇದು notional profit 9,075 into 2/3 into cash received ಕೊಟ್ಟಾರ ಪ್ರಾಬ್ಲಮ್ ನಲ್ಲಿ ಐತೆಲ್ಲ ನೋಡಿ. cash received from contract 65,000 divided by work certified ಕೊಟ್ಟಾರಲ್ಲಿ 71,500. ಇದನ್ನು ಸಿಂಪ್ಲಿಫೈ ಮಾಡಿ. Notional profit 90,750 into 2/3 into cash received divided by work certified. ಸಿಂಪ್ಲಿಫೈ ಮಾಡಿ. ಎಷ್ಟು ಬರುತ್ತೆ ನೋಡಿ? 5,500. 5,500. What is this 5,500? Profit and Notional part of the notional profit to be transferred to Profit and loss. ಈ ಪೂರ್ತಿ notional profit ಅನ್ನ profit and loss account ಟ್ರಾನ್ಸ್ಫರ್ ಮಾಡಕ್ ಬರೋದಿಲ್ಲ. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಭಾಗವನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು. ಎಷ್ಟು ಭಾಗವನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಎರಡನ್ನು ಕಂಪೇರ್ ಮಾಡ್ಬೇಕು. ನಾವು ಏನೇನ್ ಕಂಪೇರ್ ಮಾಡ್ಬೇಕು ಹೇಳ್ರಿ? ಕಾಂಟ್ರಾಕ್ಟ್ ಪ್ರೈಸ್ ಮತ್ತು ವರ್ಕ್ ಸರ್ಟಿಫೈಡ್ ಅನ್ನ ಎದಕ್ಕೆ ಕಂಪೇರ್ ಮಾಡಬೇಕು? ಕಾಂಟ್ರಾಕ್ಟ್ ಪ್ರೈಸ್ ಕಂಪೇರ್ ಮಾಡಿ ಏನ್ ಡಿಸಿಷನ್ ತಗೊಳ್ಬೇಕು? 1/4 ಇದೆನೋ, 1/4 ಗಿಂತ ಕಡಿಮೆ ಇದೆನೋ, ಹಾಫ್ ಇದೆನೋ, ಹಾಫ್ ಗಿಂತ ಹೆಚ್ಚಿಗೆ ಇದೆನೋ. ಹಾಗಾದ್ರೆ ಇಲ್ಲಿ ಹಾಫ್ ಗಿಂತ ಹೆಚ್ಚಿಗೆ ಇದ್ರೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? 2/3 ಫಾರ್ಮುಲಾ. ಸೊ ಇವೆಲ್ಲ ಫಾರ್ಮುಲಾ ಬರ್ಕೊಂಡಿರಿ ನೀವು. 1/3 ಫಾರ್ಮುಲಾ ಬರ್ಕೊಂಡಿರಿ, 2/3 ಫಾರ್ಮುಲಾ ಬರ್ಕೊಂಡಿರಿ. ಯಾವಾಗ 2/3, ಯಾವಾಗ 1/3, ಯಾವಾಗ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅನ್ನೋದನ್ನ ಡಿಸೈಡ್ ಮಾಡೋದು ಯಾವ ಫ್ಯಾಕ್ಟರ್? ಇವೆರಡು ಫ್ಯಾಕ್ಟರ್. ಇದಕ್ಕೆ ಕಂಪೇರ್ ಮಾಡಬೇಕು. ವರ್ಕ್ ಸರ್ಟಿಫೈಡ್ ಅನ್ನ ಕ್ಯಾಶ್ ರಿಸೀವ್ಡ್ ಕಾಂಟ್ರಾಕ್ಟ್ ಪ್ರೈಸ್ ಗೆ ಕಂಪೇರ್ ಮಾಡಿ ಡಿಸಿಷನ್ ತೆಗೆದುಕೊಳ್ಬೇಕು. ಈ ಪ್ರಾಬ್ಲಮ್ ನಾಗ ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸ್ ನ ಹಾಫ್ ಗಿಂತ ಹೆಚ್ಚಿಗೆ ಇದೆ, ಅದರಿಂದ 2/3 ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ. ಫಾರ್ಮುಲಾ ಏನು? ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಎರಡು ಕೊಟ್ಟಿದ್ದಾರೆ, ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ, ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ. ಕೆಲವೊಂದು ಪ್ರಾಬ್ಲಮ್ ನ ಪರ್ಸೆಂಟೇಜ್ ಕೊಡ್ತಾರೆ. ಕ್ಯಾಶ್ ರಿಸೀವ್ಡ್ ಇಸ್ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಕೊಡ್ತಾರೆ. ಅವಾಗ ನೀವೇನ್ ಬರೀಬೇಕು? ಅಮೌಂಟ್ ಬರೆಯೋದೇನ್ ಬೇಡ,
80% ಅಂದ್ರೆ 80/100 ಬರ್ದ್ಬಿಡಿ. Is it clear? ಆ ಪ್ರಾಬ್ಲಮ್ ಅನ್ನ ಹೇಳ್ತೀವಿ. ಈಗ ಗೊತ್ತಾಯ್ತು? ಎನಿ ಡೌಟ್ ವಿತ್ ರಿಗಾರ್ಡ್ ಟು ದಿಸ್? ರೈಟ್. ಹಾಗಾದ್ರೆ ಈಗ ಆ ಅಮೌಂಟ್ ಅನ್ನ 5500 ಐತಿಲ್ಲ ಅದನ್ನ ಇಲ್ಲಿ ಬರಿಬೇಕು. 5500. ಈಗ ಕ್ಲೋಸ್ ಮಾಡ್ಬೇಕು. ಈಗ ಒಂದ್ ಲೈನ್ ಬಿಡ್ರಿ ಅಥವಾ ಒಂದು ಎರಡು ಲೈನ್ ಬಿಟ್ಟು ಕ್ಲೋಸ್ ಮಾಡಿ. ಎಷ್ಟಿದೆ ಟೋಟಲ್? ಇಲ್ಲಿ 9075. ಇಲ್ಲಿ ಟೋಟಲ್ ಎಷ್ಟು ಬರಬೇಕು? 9075 ಬರಬೇಕು. ಈಗ ಬ್ಯಾಲೆನ್ಸ್ ಅಮೌಂಟ್ ಇದೆ ಅಲ್ಲ, ಆ ಬ್ಯಾಲೆನ್ಸ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? Reserve. ಟು ರಿಸರ್ವ್. ಏನಿದು ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ನೋಡಿ. ಬ್ಯಾಲೆನ್ಸಿಂಗ್ ಫಿಗರ್ 3575. This is the amount of notional profit to be transferred to reserve. In this way, contract account is to be prepared.